ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶು ಆರ್. ಸ್ನೇಹಿತರೆ, ಇವತ್ತು ಒಂದು ವಿಡಿಯೋ ಮಾಡೋದಕ್ಕೆ ಕಾರಣ, ಒಬ್ಬ ಮೊನ್ನೆ ನಡೆದಂತಹ ಒಂದು ಹಿರಿಯ IAS ಅಧಿಕಾರಿ ಮೃತಪಟ್ಟಿದ್ದಾರೆ. ಸೊ ಅವ್ರ ಬಗ್ಗೆ ನನ್ನ ಬಾಯಲ್ಲಿ ಎರಡು ಮಾತನ್ನು ಮಾತಾಡಬೇಕು ಅಂತ ಹೇಳಿಬಿಟ್ಟು ಈ ವಿಡಿಯೋ ಮಾಡಿದೆ. ಈ ವಿಡಿಯೋ ಮಾಡಿರೋ ಉದ್ದೇಶ ಏನಂತಂದರೆ, ನನಗೇನೋ ಒಂದು ಆ ಡಿಸ್ಟ್ರಿಕ್ಟಲ್ಲಿ ನನಗೆ ಗೊತ್ತಿರ್ತಕ್ಕಂಥ ಫ್ರೆಂಡ್ಗೆ ಏನೋ ಒಂದು ಹೆಲ್ಪ್ ಆಗಬೇಕಿತ್ತು. ಆ ಹೆಲ್ಪ್ಗೋಸ್ಕರ ನಾನು ತುಂಬ ಪರದಾಡ್ತಾ ಇದ್ದೆ. ಹೀಗೆ ನನಗೆ ಫ್ರೆಂಡ್ ಆದಂತಹ ಒಬ್ಬರು ಈ ಥರ ಒಬ್ಬ ಹಿರಿಯ ಅಧಿಕಾರಿ, IAS ಅಧಿಕಾರಿ, ಸೀನಿಯರ್ ಅಧಿಕಾರಿ ಇದ್ದಾರೆ, ಮಹಾಂತೇಶ್ ಬೀಳಗಿ ಅಂತ. ನಾನು ನಿಮಗೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ಅವ್ರಿಗೆ ಜಸ್ಟ್ ಒಂದು ಮೆಸೇಜ್ ಮಾಡಿ ಇರೋ ಫ್ಯಾಕ್ಟನ್ನ ಹೇಳಿ ಅಂತ ಹೇಳಿದ್ರು. ಜಸ್ಟ್ ನಾನೊಂದು ಮೆಸೇಜ್ ಹಾಕಿದ್ದಷ್ಟೇ. ನಿಜವಾಗ್ಲೂ ಕೂಡ ಅವರು ಕಾಲ್ ಮಾಡಿ ನನಗೆ ಮಾತಾಡಿದ್ರು. ಅದು ಇನ್ನೊಂದು ಫೋನಲ್ಲಿ ಫ್ಲ್ಯಾಶ್ ಆಗಿದೆ, ಇದ್ದಿದ್ರೆ ನಾನು ಅಲ್ಲಿ ಪ್ಲೇ ಮಾಡ್ತಿದ್ದೆ. ಜಸ್ಟ್ ನಾನೊಂದು ಮೆಸೇಜ್ ಹಾಕ್ತೆ. ಆ ಮೆಸೇಜಿಗೆ ಆನ್ಸರ್ ನಿಜವಾಗ್ಲೂ ಕೂಡ ಅವ್ರು ಕಾಲೇ ಮಾಡಿಬಿಟ್ರು ವಿತಿನ್ 1 ಮಿನಿಟಲ್ಲಿ. ಯಾರಾದರೂ ಈಗ ನೋಡ್ಬೋದು, ಒಂದು ಗ್ರಾಮ ಪಂಚಾಯಿತಿ ಅಥವಾ ಒಂದು MLAನ ನಾವು ಮೀಟ್ ಮಾಡಬೇಕು ಅಥವಾ ಏನೋ ಒಂದು ವಿಷಯನ ನಾವು ಮಾಡಬೇಕು ಅಂತ ಅಂದರೆ ಎಂತೆಂಥ ಎಲ್ಲ ನಾವು ಕಷ್ಟಪಡ್ತೀವಿ, ಎಷ್ಟೆಲ್ಲ ಪ್ರೆಸರ್ ಹಾಕಿ ಅವರನ್ನು ಮೀಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಲ್ವಾ. ಸ್ವತಃ ಜನಗಳ ಸಂದಿನಲ್ಲೇ ಹೋಗಿ ಅವ್ರ ಕಷ್ಟಗಳನ್ನ ಕೇಳ್ತಕ್ಕಂತಹ ಮಹಾಂತೇಶ್ ಬೀಳಗಿ ಹಿರಿಯ ಅಧಿಕಾರಿಯೊಬ್ಬರು ಈ ದುರ್ಘಟನೆ, ಒಂದು ಆಕ್ಸಿಡೆಂಟ್ನಿಂದ ಮೃತಪಟ್ಟಿದ್ದಾರೆ ಸಂಜೆ 5:30 ವೇಳೆಗೆ. ಇದನ್ನು ಹೇಗಾಯಿತು, ಈ ಮಹಾಂತೇಶ್ ಬೀಳಗಿ ಯಾರು, ಇವ್ರ ಜೀವನದ ಕತೆ ಏನು ಅಂತ ಒಂದು ತಿಳಿದ ಮಟ್ಟಿಗೆ ಒಂದೆರಡು ಮಾತನ್ನು ಹೇಳೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂದರೆ ಬಹುಶಃ ಈ ವಿಡಿಯೋ ಮುಗಿಯೋಷ್ಟರೊಳಗಡೆ ನನ್ನ ಕಣ್ಣಲ್ಲಿ ನಿಮ್ಮ ಕಣ್ಣಲ್ಲಿ ನೀರು ಬರಬಹುದು. ಯಾಕಂದರೆ ಜನಗಳು ಇಂತಹ ಕೆಲವೊಂದಷ್ಟು ಅಧಿಕಾರಿಗಳು, ಜನಸೇವೆಗಳು, ಪ್ರೀತಿಗಳು, ಹಲವಾರು ಅಧಿಕಾರಿಗಳನ್ನ ನಾವು ನೋಡಿರ್ತೀವಿ. ಕೆಲವೊಂದಷ್ಟು ಜನಗಳ ಮನಸ್ಸಲ್ಲಿ ಉಳ್ತಕ್ಕಂಥವರು ಇಂತಹ ಅಧಿಕಾರಿಗಳು ಮಾತ್ರ. ಅಂತಹವರ ಮನಸ್ಸಲ್ಲಿ ಈ ಅಧಿಕಾರಿನೂ ಕೂಡ ಒಬ್ಬರು. ಯಾಕಂದರೆ ಕೆಲವೊಂದಷ್ಟು ಜನಕ್ಕೆ ಈ ದಾವಣಗೆರೆ, ಈ ಒಂದು ಕಲಬುರ್ಗಿ, ಬ್ಯಾಂಗ್ಳೂರು ಈ ಸೈಡ್ ಗೊತ್ತು ಮಹಾಂತೇಶ್ ಬೀಳಗಿಯವರು ಅಂದರೆ ಯಾರು ಅಂತ. ಈ ಸ್ಪರ್ಧಾತ್ಮಕ ಎಕ್ಸಾಮ್ಸ್ಗಳಿಗೆ, ಕರೆಂಟ್ ಅಫೇರ್ಸ್ಗಳಿಗೆ ಸ್ಪೀಚ್ ಮಾಡ್ತಾರೆ. ಸೊ ಈ ರೀತಿ ಅವ್ರಿಗೆಲ್ಲ ತುಂಬ ಈ ಮಹಾಂತೇಶ್ ಬೀಳಗಿ ಅಂತ ಅಂದರೆ ಯಾರು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಸಾಮಾನ್ಯವಾಗಿ ಜೀವನ ಮಾಡ್ತಕ್ಕಂಥವ್ರಿಗೆ ನಮ್ದಾಯ್ತಪ್ಪ, ನಮ್ಮ ಕೆಲಸ ಆಯ್ತಪ್ಪ ಅನ್ನೋರಿಗೆ ಗೊತ್ತಿರಲ್ಲ. ಎಲ್ಲರಿಗೂ ಕೂಡ ಒಂದು ಫೋಟೋ ಸ್ಟೇಟಸಲ್ಲಿ ಮತ್ತೆ ಹುಟ್ಟಿ ಬನ್ನಿ ಸರ್ ಅಂತ ಈ ರೀತಿ ಒಂದು ಸ್ಟೂಡೆಂಟ್ಸ್ಗಳಾಗಿರ್ಬೋದು, ಸ್ಪರ್ಧಾತ್ಮಕ ಎಕ್ಸಾಮ್ಸ್ಗಳಿಗೆ ತಯಾರಾಗ್ತಕ್ಕಂತಹ ಸ್ಟೂಡೆಂಟ್ಸ್ಗಳೆಲ್ಲರೂ ಹಾಕ್ತಾ ಇರ್ತಾಗ ಏನೋ ಒಂದು ಕಂಬನಿ ನಡೆದು ಹೋಯಿತು. ಸೊ ಆ ದುರ್ಘಟನೆ ಹೇಗಾಯಿತು ಅನ್ನೋದ್ರ ಬಗ್ಗೆ, ಅವರ ಜೀವನದ ಬಗ್ಗೆ ಒಂದೆರಡು ತುಣುಕನ್ನು ನಾನು ಈ ವಿಡಿಯೋದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ಸಂಜೆ 5:30 ವೇಳೆಗೆ ಇವರ ಸಹೋದರ ಯಾರಿರ್ತಾರೆ, ಅವರ ಒಂದು ರಿಲೇಷನ್ ಮದುವೆಗೆ ಹೊರಟಿರ್ತಾರೆ. ಇವರು ಹೊರಟಿದ್ದು ಕಲಬುರಗಿ ಜಿಲ್ಲೆಯಿಂದ ಒಂದು ವಿಜಯಪುರ ಜಿಲ್ಲೆಗೆ ಮದುವೆಗೆ ಅಂತ ಹೊರಟಿರ್ತಾರೆ. 5 ಜನ ಹೊರಟಿರ್ತಾರೆ. ಈ ಹಿರಿಯ ಅಧಿಕಾರಿ ಏನಿರ್ತಾರೆ, ಅವರ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಮತ್ತು ಅವರ ಬಾಲ್ಯದ ಸ್ನೇಹಿತ ಮತ್ತು ಕಾರ್ ಡ್ರೈವರ್ 5 ಜನ ಹೋಗ್ತಾ ಇರ್ತಾರೆ. ಹೋಗ್ತಾ ಇದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಜೇವರ್ಗಿ ತಾಲೂಕು ಗೌನಹಳ್ಳಿ ರಸ್ತೆ ಅಂತ ಬರುತ್ತೆ. ಸೊ ಈ ವಿಜಯಪುರ ಜಿಲ್ಲೆಗೆ ಏನು ಹೋಗ್ತಾ ಇರ್ತಾರೆ, ಅಲ್ಲಿ ಬೈಕಿಂದ ಮಾಹಿತಿ ಏನು ಬಂದಿದ್ದು, ಮಾಧ್ಯಮದಲ್ಲಿ ಸಂಜೆ ಟೈಮಲ್ಲಿ ಮಾಹಿತಿ ಏನು ಬಂದಿದ್ದು, ನಾಯಿ ಅಡ್ಡ ಬಂದುಬಿಡ್ತು. ನಾಯಿನ ಕ್ರಾಸ್ ಮಾಡೋದಕ್ಕೋಸ್ಕರ ಆಕ್ಸಿಡೆಂಟ್ ಆಯಿತು. ಸೊ ಅವರು ಶೇರಿಂಗ್ ತಪ್ಪಿ ಆಕ್ಸಿಡೆಂಟ್ ಆಗೋಯ್ತು ಅಂತ ಹೇಳಿದ್ರು. ಸೊ ನಿಜವಾದ ಮಾಹಿತಿ ಮಾರ್ನಿಂಗ್ ಬಂದಿದ್ದು, ಆಪೋಸಿಟ್ ರಸ್ತೆನಲ್ಲಿ ಮತ್ತೊಂದು ಇನ್ನೊಂದು ರಸ್ತೆ ಇರುತ್ತೆ, ಇನ್ನೊಂದು ರಸ್ತೆ ಬಂದು ಅಟ್ಯಾಚ್ ಆಗ್ತಕ್ಕಂಥ ಬೈಕ್ ಬರ್ತಾ ಇರುತ್ತೆ. 100 ಮೀಟರಲ್ಲೇ ಗೊತ್ತಾಗೋಗುತ್ತೆ. ಸೊ ಅದನ್ನು ಆ ಬೈಕ್ಗೆ ಹೋಗಿ ಗುದ್ಬಿಡುತ್ತೆ ಅನ್ನೋ ಹ್ಯಾಂಡ್ಲು ಮಾಡೋಕ್ಕೋಸ್ಕರ ಅದು ಕೈ ತಪ್ಪಿ ಹ್ಯಾಂಡ್ಲು ಮಾಡೋಕ್ಕಾಗದೇ ಇರೋಷ್ಟು ಹಿಡಿತಕ್ಕೆ ಸಿಗದೇ ಇದ್ದಾಗ ಈ ಆಕ್ಸಿಡೆಂಟ್ ಆಗಿದೆ. ಇವ್ರು ಹೋಗ್ತಾ ಇದ್ದಿದ್ದು ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ಬಂದು, ಒಂದು ದಾರಿಗಳಿರುತ್ತೆ ಗೊತ್ತಾ, ಗುಂಡಿಗಳು, ಈ ಜಮೀನ್ ಕಡೆ ಎಲ್ಲ ಗುಂಡಿಗಳಿರ್ತಾವಲ್ಲ, ಆ ಗುಂಡಿನಲ್ಲಿ ಬಂದು ಕಾರ್ ಬಿದ್ದಿತ್ತು. ಆ ಕಾರ್ ಬಂದು ಬಿದ್ದಿದ್ದು ಸ್ಪೋರ್ಟ್ಸ್ಗೆ, ಮತ್ತು ಡ್ರೈವರ್ ಒಬ್ಬ ಬದುಕುಳಿತಾನೆ, ಯಾಕಂದರೆ ಸೀಟ್ ಬೆಲ್ಟ್ ಇದ್ದಿದ್ದರಿಂದ. ಮತ್ತು ಅವರಿಬ್ಬರು ಇದ್ದಿದ್ದಂತಹ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಳು ಏನಿರ್ತಾರೆ, ಸ್ಪಾಟಲ್ಲೇ ಸತ್ತೋಗಿರ್ತಾರೆ ಅವರು. ಮತ್ತು ಅವನ ಬಾಲ್ಯದ ಸ್ನೇಹಿತ ಏನಿರ್ತಾರೆ, ಅವನು ಕೂಡ ಮುಂದೆ ಕೂತಿರ್ತಾರೆ. ಅವರು ಸೀಟ್ ಬೆಲ್ಟ್ ಹಾಕಿರೋದ್ರಿಂದ ಅವರು ಕೂಡ ಬದುಕಿರ್ತಾರೆ ಅಂತ ಅಂದರೆ ಏನು ಸಣ್ಣ ಪುಟ್ಟ ಗಾಯ ಆಗಿರಲ್ಲ. ಆ ಸಣ್ಣ ಪುಟ್ಟ ಗಾಯ ಚಿಂತಾಜನಕ ಆಗಿರುತ್ತೆ ಅವರ ಒಂದು ಪರಿಸ್ಥಿತಿನೂ ಕೂಡ.
ಸೊ ಮಧ್ಯದಲ್ಲಿ ಇವ್ರನ್ನ ಒಂದು ಹಾಸ್ಪಿಟಲ್ಗೆ, ಕಲಬುರಗಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋ ಸಂದರ್ಭದಲ್ಲೇ ಮಧ್ಯದಲ್ಲೇ ಮಾಂತೇಶ್ ಬೀಳಗಿ ಅವರು ಸಾವನ್ನಪ್ತಾರೆ. ಭಗವಂತ ಎಷ್ಟು ಕ್ರೂರಿ ಅಲ್ವಾ. ಎಷ್ಟೋ ಇವರ ಜೀವನದಲ್ಲಿ ಕಷ್ಟಗಳನ್ನ ದಾಟ್ಕೊಂಡು ಬಂದು ಆ ಕಷ್ಟಗಳನ್ನೆಲ್ಲ ಮೆಟ್ಟಿ ನಿಂತು ಇವಾಗ ಸುಖ ಅನುಭವಿಸ್ತಾ ಇರ್ತಕ್ಕಂತಹ ಕಾಲಘಟ್ಟದಲ್ಲಿ ಭಗವಂತ ಅವರನ್ನು ಕರ್ಕೊಬಿಡ್ತಾನೆ. ಎಷ್ಟು ವಿಷಾದನೀಯ ಅಲ್ವಾ. ಬದುಕು ಎಷ್ಟು ನಶ್ವರ ಅಲ್ವಾ. ಯಾರು ಯಾವಾಗ ಎಲ್ಲಿ ಹೇಗೆ ಏನಾಗ್ತಾರೆ ಅನ್ನೋದು ಗೊತ್ತಾಗಲ್ಲ. ಸೊ ಇವರ ಬದುಕು ಹೇಗಾಯಿತು, ಇವ್ರ ಜೀವನ ಏನಾಯಿತು ಅಂತ ಅಂದರೆ, ಇವರು ಹುಟ್ಟಿದ್ದು 1974ರಲ್ಲಿ. ಸೊ ಇವ್ರಿಗೆ 5 ಜನ ಮಕ್ಕಳಿರ್ತಾರೆ. ಇವರು ಒಂದು 5ರಿಂದ 6 ವರ್ಷ ಇದ್ದಂತಹ ಸಮಯದಲ್ಲಿ ಇವರ ತಂದೆ ತೀರಿ ಹೋಗ್ತಾರೆ. 1974 ಆಸುಪಾಸ್ 1980ರಲ್ಲಿ ಇವರ ತಂದೆ ಮೃತಪಡ್ತಾರೆ. ನಿಮಗೆ ಗೊತ್ತೇ ಇದೆ, 1980ರಲ್ಲಿ ಅಂತ ಅಂದರೆ ಬಡತನ ಅನ್ನೋದು ಒಂಥರ ಕಿತ್ತು ತಿನ್ನೋ ಅಷ್ಟು ಇರುತ್ತೆ. ಸೊ ಈ ಪೂರ್ತಿ ಎಲ್ಲ ಜವಾಬ್ದಾರಿ ಕೂಡ ಇವರ ತಾಯಿ ಮಾಂತೇಶ್ ಬೀಳಗಿ ಏನಿದ್ದಾರೆ ಅವರ ತಾಯಿಯ ಹೆಗಲೇ ಇರುತ್ತೆ. ಇವರ ತಾಯಿ ಹೆಗಲೇ ಇದ್ದಾಗ ಮೃತಪಟ್ಟಿದ್ದಂತಹ ವಿಧವಾ ವೇತನ ಅಂತ ಏನು ಕೊಡ್ತಾರೆ, ಅವಾಗೆಲ್ಲ ಒಂದು 25 ರೂಪಾಯಿ ಬರ್ತಾ ಐತೇನೋ. ಸೊ ಅದನ್ನು ಪಡ್ಕೊಳ್ಳೋಕ್ಕೋಸ್ಕರ ಅಧಿಕಾರಿಗಳ ಹತ್ರ ಹೋಗಿ ಬೇಡ್ತಾಯಿದ್ರು. ಅವ್ರಿಗೆ ಒಂದು 50-100 ಕೈ ಬಿಸಿ ಮಾಡಿದ್ರೆ ಆಗುತ್ತೆ ಅಂತ ಹೇಳ್ತಿದ್ರು. ಸೊ ಆ 50-100ನ ಕೈ ಬಿಸಿ ಮಾಡಿದ್ಮೇಲೆ ವಿಧವಾ ವೇತನ ಬರೋದಕ್ಕೆ ಸ್ಟಾರ್ಟ್ ಆಗುತ್ತಂತೆ. ಈ ವಿಷಯ ಕಿವಿಗೆ ಮಾಂತೇಶ್ ಬೀಳಗಿ ಅವ್ರಿಗೆ ಬೀಳುತ್ತೆ. ಇಲ್ಲ, ಇಂತಹ ಒಂದು ಅಧಿಕಾರವನ್ನು ನಾನು ಸ್ವೀಕರಿಸಿ ಎಷ್ಟೋ ಜನಕ್ಕೆ ಇಂತಹ ಲಂಚವನ್ನು ಪಡ್ಕೊಂಡಿದ್ದಾರೆ, ಇಂತಹ ಕಷ್ಟಗಳನ್ನೆಲ್ಲ ನಾನು ಹೋಗಲಾಡಿಸ್ಬೇಕು, ಏನಾದರೂ ಜೀವನದಲ್ಲಿ ನಾನು ಏನಾದರೂ ಒಂದು ಮಾಡಿ ಸಾಧಿಸ್ಬೇಕು ಅನ್ನೋ ಒಂದು ಮೈಂಡ್ ಮನಸ್ಸಿಗೆ ಬರುತ್ತೆ. ಕಷ್ಟಪಟ್ಟು ಓದ್ತಾರೆ. ನಾನು ಎಷ್ಟು ಕಷ್ಟಪಡ್ತಾರೆ ಅಂದರೆ, ಏನಾದರೂ ಅವರು ಒಂದು ದಾರಿನಲ್ಲಿ ಹೋಗ್ತಾ ಇರ್ತಾರೆ. ಒಂದು ಸಮಾರಂಭದಲ್ಲಿ ಹೇಳ್ತಾರೆ, ದಾರಿನಲ್ಲಿ ಹೋಗಬೇಕಾದ್ರೆ ಒಂದು ವೈಟ್ ಕಾರು, ಕೆಂಪು ಲೈಟ್ ಬರ್ತಾ ಇರುತ್ತೆ. ಜನ ಮುಂದೆ ನುಗ್ದಂಗೆ ಆ ದಾರಿನ ಬಿಟ್ಕೊಡ್ತಿದ್ದಾರೆ ಆ ಅಧಿಕಾರಿಗೋಸ್ಕರ. ಸೊ ಒಳ್ಳೆ ಸೂಟು ಬೂಟು ಕೋಟ್ ಹಾಕ್ಕೊಂಡು ಬರ್ತಾ ಇದ್ದಾರೆ. ಸೊ ಅವ್ರನ್ನ ಪಕ್ಕದಲ್ಲಿರ್ತಕ್ಕಂಥವ್ರನ್ನ ಯಾರನ್ನೂ ಕೇಳ್ತಾರೆ, ಅವ್ರು ಯಾರು ಅನ್ನೋದಕ್ಕೆ. ಈ ಥರ ಒಂದು ಅಧಿಕಾರಿ, ಅಧಿಕಾರ ಇದೆ, ಇವ್ರಿಗೊಂದು ಪವರ್ ಇದೆ ಅಂತ ಹೇಳಿದಾಗ, ನಾನು ಇದೇ ಥರ ಏನಾದರೂ ಒಂದು ಕಷ್ಟಪಟ್ಟು ಮಾಡಿ ಏನಾದರೂ ಒಂದು ಮಾಡಲೇಬೇಕಲ್ಲ ಲೈಫಲ್ಲಿ ಅಂತ ಹೇಳಿ ಅವತ್ತು ಡಿಸೈಡ್ ಆಗ್ತಾರೆ. ಹಗಲು ರಾತ್ರಿ ಕಷ್ಟಪಟ್ಟು ಓದ್ತಾರೆ. ಫಸ್ಟು ಅವರು KS ಮಾಡ್ಕೊಳ್ತಾರೆ. KS ನಂತರ ಅವರು ಎಕ್ಸಾಮ್ ಬರೆದು ಹಲವು ಚಿಕ್ಕ ಪುಟ್ಟ ಅಧಿಕಾರವನ್ನು ಸ್ವೀಕರಿಸ್ತಾ ಬರ್ತಾರೆ. ನಂತರ ಇವರು ದಾವಣಗೆರೆ ಜಿಲ್ಲೆ ಇದೆಯಲ್ಲ, ಆ ಜಿಲ್ಲೆಗೆ KS ಆಗಿ AC ಆಗಿ ಪ್ರಮೋಟ್ ಆಗ್ತಾರೆ. ಹಾಗಾದಮೇಲೆ ಅವರು ನಂತರ ಎಕ್ಸಾಮ್ಸ್ಗಳೆಲ್ಲ ಮಾಡಿಕೊಂಡು ಮನೆ ಕಷ್ಟಗಳನ್ನೆಲ್ಲ ನೋಡಿಕೊಂಡು IASಗೆ ಬರ್ತಾರೆ. ಇಲ್ಲಿ ದುರಾದೃಷ್ಟವಶಾತ್ ಇಲ್ಲಿ ಏನಿದೆ, ಆಕ್ಸಿಡೆಂಟಾಗಿ ಸತ್ತೋಗಿದ್ದಾರಲ್ಲ ಮಾಂತೇಶ್ ಬೀಳಗಿ ಅವರ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು, ಅದರಲ್ಲಿ ಒಬ್ಬ ಶಂಕರ್ ಅಂತ ಅನಿಸುತ್ತೆ. ಅವ್ರಿಗೆ ಮೊನ್ನೆ ಈ 1 ವೀಕ್ ಆಯಿತು ಅನಿಸುತ್ತೆ, ಅವಳಿ ಜೋಳಿ ಮಕ್ಕಳಿದ್ದಾವೆ. ಸೊ ಹೇಗೆ ಮಾಂತೇಶ್ ಬೀಳಗಿ ಅವ್ರನ್ನ ಕಳ್ಕೊಂಡಿದ್ದೀವೋ ಹಾಗೆ ಆ ಮೂವರನ್ನು ಕಳ್ಕೊಂಡು ಆ ಫ್ಯಾಮಿಲಿಗೆ ಭಗವಂತ ನೆಮ್ಮದಿಯನ್ನು ಕೊಟ್ಟು ಆ ಕಷ್ಟವನ್ನು ಭರಿಸ್ತಕ್ಕಂತಹ ಒಂದು ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಈ ಕಳೆದ 4 ವರ್ಷಗಳ ಹಿಂದೆ ಬೆಂಗಳೂರಿನ ವಿದ್ಯುತ್ ಸರಬರಾಜು ಅಂತ ಕಂಪ್ನಿ ಏನಿದೆ, ಬೆಸ್ಕಾಂ, ಅದಕ್ಕೆ MD ಆಗು ಕೂಡ ಈ ಒಂದು ಮಾಂತೇಶ್ ಬೀಳಗಿ ಅವ್ರನ್ನ ನೇಮಕ ಮಾಡ್ತಾರೆ. ಇನ್ನಷ್ಟು ಕೆಲವರಿಗೆ ಇವ್ರು ಯಾರು ಏನು ಹೇಗೆ ಅಂತೆಲ್ಲ ತಿಳ್ಕೊಳ್ತಾ ಹೋಗ್ತಾರೆ. ಸೊ ಇದಿಷ್ಟು ಇವರ ಒಂದು ಜೀವನದ ಕತೆ. ಯಾಕಂದರೆ ಒಂದು 5 ವರ್ಷ 1ನೇ ಕ್ಲಾಸಿಗೆ ಸೇರಿಸ್ತಕ್ಕಂತಹ ಒಂದು ಏಜು 5ರಿಂದ 6 ವರ್ಷ ತಂದೆನ ಕಳ್ಕೊಂಡು ಇಡೀ ಆ ಒಂದು 1980 ದಶಕ ಅಂದರೆ ಗೊತ್ತೇ ಇರುತ್ತೆ ಬಡತನ ನಿಮಗೆ ಹೇಗೆ ಅನ್ನೋದು. ಇವಾಗೆಲ್ಲ ಟೆಕ್ನಾಲಜಿ ಮುಂದುವರೆದಿದೆ, ಅವಾಗೆಲ್ಲ ಎಜುಕೇಷನ್ಸ್ಗೆಲ್ಲ ಎಷ್ಟು ಹಿಂಸೆ ಇರ್ತಿತ್ತು, ಇಷ್ಟೆಲ್ಲ ನಾಲೆಡ್ಜ್ ಇರ್ತಿರಲಿಲ್ಲ. ತುಂಬ ಕಷ್ಟಪಟ್ಟು ಏನೋ ಒಂದು ಸಾಧನೆನ ನಾನು ಮಾಡಬೇಕು ಅಂತ ಹೊರಟಿ, ಯಾಕಂದರೆ ನಮಗೆಲ್ಲ ಅವ್ರು ಗೊತ್ತಿಲ್ಲದೆ ಇರ್ಬೋದು, ಈ ದಾವಣಗೆರೆ, ಕಲಬುರಗಿ, ಬೆಂಗಳೂರು ಸೈಡ್ ಇದೆಯಲ್ಲ,
ನಿಜವಾಗ್ಲೂ ಕೂಡ ಎಂಥ ಮಹಾನ್ ವ್ಯಕ್ತಿ ಅಂದರೆ, ಎಷ್ಟು ಮತ್ತೆ ಬಂದು ಹುಟ್ಟಿ ಬನ್ನಿ, ನಾನಿದ್ದೀನಿ, ಹೆದರಬೇಡಪ್ಪ, ಹೆದರಬೇಡ, ನಾನಿದ್ದೀನಿ ಅಂತೆಲ್ಲ ಬಂದು ಕಣ್ಣೀರು ಹಾಕ್ತಾಯಿದ್ರು. ನಾನು ನನ್ನದೊಂದು ವಿಡಿಯೋ ನೋಡಿ ಕರಳು ಕಿತ್ತಷ್ಟು ಸಂಕಟ ಆಯಿತು. ಇವತ್ತು ನೀನೇ ಇಲ್ವಲ್ಲ ನಮ್ಮ ಕಷ್ಟಕ್ಕೆ ಅಂತೆಲ್ಲ ಕೆಲವೊಂದಷ್ಟು ಜನ ಅಳ್ತಾ ಇದ್ರು. ಅಲ್ಲಿ ಎಂಥ ಜನ ಹೆಂಗೆಲ್ಲ ಇದ್ದಾರೆ. ತುಂಬ ದುಃಖಕರವಾದಂತಹ ಸಂಗತಿ ಇದು. ಅವರು ಒಂದು ಪ್ರೋಗ್ರಾಮ್ನಲ್ಲಿ ಹೇಳ್ತಾರೆ ಸ್ನೇಹಿತರೆ, ವಿದ್ಯಾರ್ಥಿಗಳಿಗೆ ಸ್ಪೀಚ್ ಮಾಡ್ತಾ ಇರಬೇಕಾದ್ರೆ ನೀವು ಕಣ್ಮುಚ್ಚಿ ಅಂತ 3 ಸಲ ಹೇಳ್ತಾರೆ. ಜಸ್ಟ್ ನೀವೊಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವೊಂದು ವೈಟ್ ಕಾರಲ್ಲಿ ಬರ್ತಿದ್ದೀರಾ, ಕೆಂಪು ಲೈಟ್ ಮೇಲ್ಗಡೆ ಬರ್ತಿದೆ. ಸೊ ಮುಂದೆ ಒಬ್ಬ ಗನ್ ಮ್ಯಾನ್ ಇದ್ದಾನೆ, ಹಿಂದೆ ನೀವು ಒಳ್ಳೆ ಸೂಟು ಬುಟ್ಟು ಹಾಕೊಂಡು ಕೋಟ್ ಹಾಕೊಂಡು ಕೂತಿದ್ದೀರಾ, ಪಕ್ಕದಲ್ಲೊಬ್ಬ PA ಇರ್ತಾನೆ. ಸೊ ಮುಂದೆ ಎಷ್ಟೇ ರಶ್ಶು, ಏನೇ ವೆಹಿಕಲ್ಸ್ ಇದ್ರೂ ನಿಮಗೋಸ್ಕರ ದಾರಿ ತಿರೀತಾ ಇದೆ. ಸೊ ನಿಮ್ಮನ್ನು ಕಾರಿಂದ ಇಳಿಯೋದಕ್ಕೊಬ್ಬ, ಕಾರ್ ಡೋರ್ ತೆಗೆಯೋದಕ್ಕೊಬ್ಬ ಇರ್ತಾರೆ, ಅಲ್ಲಿ ನೀವು ಕುತ್ಕೊಳ್ಳೋದಕ್ಕೋಸ್ಕರ ಚೇರ್ ಸರಿ ಮಾಡೋರೊಬ್ಬ ಇದ್ದರೆ ಚೇರ್ ಸೀಟೋನು, ಟೇಬಲ್ ಸೀಟೋರೆಲ್ಲ ಇರ್ತಾರೆ. ಜಸ್ಟ್ 30 ಸೆಕೆಂಡ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈ 30 ಸೆಕೆಂಡ್ ಇಮ್ಯಾಜಿನೇಷನಲ್ಲೇ ನಿಮ್ಮ ಲೈಫ್ ನೀವು ಎಷ್ಟು ಖುಷಿ ಪಟ್ರಿ, ಹಾಗೆ ಲೈಫಲ್ಲಿ ಹೇಗೆ ನೀನು ನಿಂದೆ ಆದ ನಾನು ಮಾಡ್ತೀನಿ ಅನ್ನೋದು ಒಂದನ್ನು ಮನಸ್ಸಲ್ಲಿ ನೀವು ಇಟ್ಕೊಂತು ಅಂದರೆ ಖಂಡಿತವಾಗಿಯೂ ಅದು ಕಷ್ಟ ಆಗಲ್ಲ, ನೀವು ಮಾಡೇ ತೀರ್ತೀರಾ ಅಂತ ಈ ರೀತಿ ಎಲ್ಲ ಮೋಟಿವೇಟ್ ಆ್ಯಂಡ್ ಸ್ಪೀಚ್ನ ಕೊಡ್ತಾಯಿದ್ರು. ಇನ್ಸ್ಪೈರ್ ಆಗಿರ್ತಕ್ಕಂಥ ಒಂದು ವ್ಯಕ್ತಿ. ಮತ್ತು ಅದೇ ಭಾಷಣದಲ್ಲಿ ಇನ್ನೊಂದು, ಯಾವುದೋ ಒಂದು ಡಿಸ್ಟ್ರಿಕ್ನ ಜಡ್ಜ್ ಬಂದಿರ್ತಾರೆ ಯಾವುದೋ ಒಂದು ಫಂಕ್ಷನಲ್ಲಿ. ಅದೇ ಒಂದು ಫಂಕ್ಷನ್ಗೆ ಇವರು DC ಆದಂತಹ ಮಹಾಂತೇಶ್ ಬೀಳಗಿ ಅವರು ಕೂಡ ಹೋಗ್ತಾರೆ. ಅವಾಗ ಅವ್ರು ಕೇಳ್ತಾರಂತೆ, ಅವ್ರ ಪಕ್ಕದಲ್ಲಿದ್ದವ್ರು ಹೇಳ್ತಾರೆ, ಈ ಥರ DC ಇವರು, ದಾವಣಗೆರೆ ಡಿಸ್ಟ್ರಿಕ್ನ DC ಇವರು ಅಂತ. ಹೌದಾ? ಅವಾಗ ಕೇಳಿದಂತಹ DC ಪ್ರಶ್ನೆ ಮಹಾಂತೇಶ್ ಬೀಳಗಿ ಅವ್ರಿಗೆ, ನೀನು ಪ್ರಮೋಷನ್ ಆಗಿ DC ಆಗಿದ್ದ ಅಥವಾ ಡೈರೆಕ್ಟ್ ಎಕ್ಸಾಮ್ ಬರ್ದು DC ಆಗಿದ್ದ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಇಲ್ಲ ನಾನು ಪ್ರಮೋಷನ್ ಆಗಿ, ಫಸ್ಟು ನಾನು KS ಮಾಡಿದೆ, ಪ್ರಮೋಷನ್ ಆಗಿ ನಾನು ಇದು ಮಾಡಿದ್ದು ಅಂತ, IAS ಆಗಿದ್ದು ಅಂತ. ಸೊ ಆ ಹೇಳಿದ ತಕ್ಷಣ ಆ ವ್ಯಕ್ತಿ ಮಹಾಂತೇಶ್ ಬೀಳಗಿನ ನೋಡ್ತಕ್ಕಂಥ ರೀತಿನೇ ಚೇಂಜ್ ಆಗಿಬಿಡ್ತಂತೆ. ಅವಾಗ ಹೇಳಿದ್ರಂತೆ ಅವರು, ಕ್ಯಾಟ್ ಯಾವುದೇ ಕಲರ್ ಇದ್ರೂ ಪರವಾಗಿಲ್ಲ, ಆ ರ್ಯಾಟ್ನ ಹೋಗಿ ಹೊಡಿತಕ್ಕಂಥ ಟ್ಯಾಲೆಂಟ್ ಇರಬೇಕು. ಹಾಗೆ ನಾವು ನಾನು ಡೈರೆಕ್ಟ್ ಬಂದ, ಸ್ಟೆಪ್ ಬೈ ಸ್ಟೆಪ್ ಬಂದ ಅಥವಾ ಪ್ರಮೋಷನ್ ಆಗಿ ಬಂದ ಮುಖ್ಯ ಅಲ್ಲ. ಅದು ನಾನು ಆ ಫೀಲ್ಡ್ ಒಳಗಡೆ ಇದ್ದು ಏನು ಮಾಡ್ತಾಯಿದ್ದೀನಿ, ಯಾವ ರೀತಿ ಕೆಲಸವನ್ನು ಮಾಡ್ತಿದ್ದೀನಿ, ಯಾವ ರೀತಿ ಕಷ್ಟಕ್ಕೆ ಸ್ಪಂದಿಸ್ತಾ ಇದ್ದೀನಿ ಅನ್ನೋದು ಮುಖ್ಯ ಆಗುತ್ತೆ ಅಂತ. ಎಂತೆಲ್ಲ ಒಂದು ಕಷ್ಟ ಸುಖವನ್ನೆಲ್ಲ ಒಂದು ತೊರೆದು ಎಲ್ಲವನ್ನು ಮೆಟ್ಟಿ ನಿಲ್ತಕ್ಕಂತಹ ಒಂದು ವ್ಯಕ್ತಿ ಇವತ್ತು ನಮ್ಮನ್ನೆಲ್ಲ ಅಗಲಿ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಅಂತಂದರೆ ತುಂಬ ಒಂದು ದುಃಖಕರವಾದಂತಹ ಸಂಗತಿ ಅಂತಲೇ ಹೇಳ್ಬೋದು. ಯಾಕಂದರೆ ಲೈಫಲ್ಲಿ ನಾವು ಹೀಗೆ ಆಗಬೇಕು, ಇಂಥವರು ಕೆಲವೊಂದಷ್ಟು ಲಕ್ಷಕ್ಕೊಬ್ಬರು ಅಷ್ಟೇ ಕೆಲವೊಂದಷ್ಟು ಮನಸ್ಸಲ್ಲಿ ಉಳ್ಕೋಬೇಕು ಅಂತಂದರೆ ಎಲ್ಲರಿಗೂ ಅಂತಹ ಅವಕಾಶ ಸಿಗಲ್ಲ. ಯಾಕಂದರೆ ನಾನು ಸ್ಟೇಟಸ್ ಹಾಕಿದಾಗ ಕೆಲವರು ಯಾರು ಇವರು ಅಂತ ಕೇಳ್ತಾಯಿದ್ರು. ಕೆಲವೊಂದಷ್ಟು ನಮ್ಮದೇ ಆದ ಲೈಫ್ನ ಲೀಡ್ ಮಾಡ್ತಾ ಇದ್ದವ್ರಿಗೆ ಇವ್ರು ಯಾರು ಅಂತ ಗೊತ್ತಿರಲ್ಲ. ಈ ಸ್ಪರ್ಧಾತ್ಮಕ ಎಕ್ಸಾಮ್ ಇರ್ಬೋದು ಮತ್ತು ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಇಂಥವ್ರಿಗೆ ಇವರು ಚೆನ್ನಾಗಿ ಗೊತ್ತಿದೆ. ತನ್ನ ಕಷ್ಟಗಳನ್ನೆಲ್ಲ ಅವರವರ ಮನೆಗಳಿಗೆ ಹೋಗಿ ಹುಡುಕಿ ಅವರ ಕಷ್ಟ ಏನು ಅಂತ ಕೇಳ್ತಾ ಇದ್ದಂತಹ ವ್ಯಕ್ತಿ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಕಣ್ಮರೆಯಾಗಿದ್ದಾರೆ. ಯಾಕಂದರೆ ಇವತ್ತು ನನಗೆ ಇದೊಂದು ವಿಡಿಯೋ ಮಾಡಬೇಕಂತ ಅನಿಸಿದ್ದು, ಇಮ್ಯಾಜಿನ್ ಮಾಡಿ ಸ್ನೇಹಿತರೆ ನೀವೇನೆ, ಜಸ್ಟ್ ಇವತ್ತು ಒಂದು ಗ್ರಾಮ ಪಂಚಾಯಿತಿ ಮೆಂಬರ್ ಅವ್ರನ್ನ ಮಾತಾಡಿಸ್ಬೇಕು ಅಂತ ಅಂದ್ರೇ ಏನೋ ಒಂದು ಲೆವೆಲ್ನ ಮೇಂಟೈನ್ ಮಾಡ್ತಾರೆ. ಅಂಥದ್ರಲ್ಲಿ ಒಬ್ಬ ಅಧಿಕಾರಿ, ಒಬ್ಬ MD, ಇಡೀ ಟ್ಯಾಲೆಂಟ್ ಇರ್ತಕ್ಕಂಥ ಒಂದು ಹೆಸರುವಾಗಿರ್ತಕ್ಕಂಥ ಒಂದು ವ್ಯಕ್ತಿ, ನನ್ನ ಪರಿಚಯ ಇಲ್ಲ ಅವರಿಗೆ, ಜಸ್ಟ್ ಒಂದು ಕಾಲಿಗೆ ರೆಸ್ಪಾನ್ಸ್ ಮಾಡಿ ನನಗೆ ಕಾಲ್ ಅವರೇ ಮಾಡ್ತಿದ್ದಾರೆ ಅಂದರೆ ಎಂಥ ಮನಸ್ಸಿರ್ತಕ್ಕಂಥ ವ್ಯಕ್ತಿ ಅಲ್ವಾ. ಅಂತಹ ವ್ಯಕ್ತಿನ ನಾವೆಲ್ಲರೂ ಕೂಡ ತುಂಬಾ ಮಿಸ್ ಮಾಡ್ಕೊಂಡ್ವಿ. ಯಾಕಂದರೆ ನನಗೆ ಈ ಮನುಷ್ಯ ಜನ್ಮ ಹೇಗೆ ಅಂತ ಅಂದರೆ, ಸ್ನೇಹಿತರೆ ಅವರು ಒಂದು ID ಕಾರ್ಡ್ ಕೊಟ್ಟಿರ್ತಾರೆ, ಅದನ್ನು ನಾನು ಇಲ್ಲಿ ಡಿಸ್ಪ್ಲೇ ಮಾಡ್ತೀನಿ. ನಾವೇನಾದರೂ ಒಂದು ಪ್ರಾಡಕ್ಟ್ ಅಥವಾ ಏನಾದರೂ ಒಂದು ವಸ್ತುನ ತೊಗೊಂಡ್ರೆ ಅದಕ್ಕೆ ಎಕ್ಸ್ಪೈರಿ ಡೇಟ್ ಅಂತ ಇರುತ್ತೆ. ಆದರೆ ಅದರಲ್ಲಿ ಆಗಸ್ಟ್ 31 ಅಥವಾ 2034 ಅಂತ ಹೇಳಿಬಿಟ್ಟು ಅವ್ರಿಗೆ ಅಧಿಕಾರವನ್ನು ಕೊಡೋದಕ್ಕೆ ವ್ಯಾಲಿಡಿಟಿ ಕೊಟ್ಟಿರ್ತಾರೆ. ಇಲ್ಲಿ ನನಗೆ ಅರ್ಥ ಆಗಿದೆ ಏನಂತಂದರೆ, ವಸ್ತುಗಳಿಗಿರ್ತಕ್ಕಂಥ ವ್ಯಾಲಿಡಿಟಿ, ಎಕ್ಸ್ಪೈರಿ ಡೇಟು ಮನುಷ್ಯನಿಗಿಲ್ಲ.
ಇವತ್ತು ಅವ್ರಿಗೆ ವ್ಯಾಲ್ಯೂ 2034ವರೆಗೂ ಇದೆ, ಆದರೆ ಆ ವ್ಯಕ್ತಿನೇ ಇಲ್ಲ. ಎಷ್ಟು ದುಃಖಕರವಾದಂತಹ ವಿಷಯ ಅಂತ ಅಂದರೆ, ಅದಕ್ಕೆ ಹೇಳೋದು, ನಾವು ಹುಟ್ಟುವಾಗ ಬಡವರಾಗಿ ಹುಡ್ತೀವೋ ಏನೋ ಗೊತ್ತಿಲ್ಲ, ಆದರೆ ಸಾಯುವಾಗ ಬಡವನಾಗಿ ಸತ್ತು ಛೀ ತು ಅಂತ ಉಗಿಸ್ಕೊಳ್ಳೋದ್ರ ಬದಲು ಇಂತಹ ಒಂದು ಒಳ್ಳೆ ನಿಷ್ಕಲ್ಮಶವಾದಂತಹ ವ್ಯಕ್ತಿತ್ವವಾಗಿ ನಾವು ಬೆಳಿಬೇಕು. ಯಾಕಂದರೆ ಒಬ್ಬ ವ್ಯಕ್ತಿನ ನೆನಪು ಮಾಡಿಕೊಂಡು ಒಂದು ಡ್ರಾಪ್ ಕಣ್ಣೀರು ಹಾಕಿದೆ ಇದೆಯಲ್ಲ, ನಿಜವಾಗ್ಲೂ ಅವರ ಮನುಷ್ಯತ್ವದ ಒಂದು ಗುಣನೇ ಅಂತಲೇ ಹೇಳ್ಬೋದು. ಅಲ್ಲಿಂದ ಸ್ಟಾರ್ಟ್ ಆಯಿತು. ನಾನು ಕೆಲಸ ಇವಾಗೆಲ್ಲ ನಮ್ಮ ಕೆಲಸ ಅವಶ್ಯಕತೆ ಇದ್ದರೆ ಅವರ ಒಂದು ಕಾಂಟ್ಯಾಕ್ಟ್ನ ಲಿಸ್ಟಲ್ಲಿ ನಾವು ಅಷ್ಟು ಕಾಂಟ್ಯಾಕ್ಟ್ ನಾವು ಮಾಡ್ಕೊಳ್ಳಿಕ್ಕೆ ಹೋಗಲ್ಲ. ಬಟ್ ಆದರೆ ಮಾಂತೇಶ್ ಬೀಳಗಿ ಸರ್ ಅವರು ಆ್ಯಕ್ಚುಲಿ ಒಂದು 15 ಡೇಸ್ಗಾದ್ರೂ, ಇದು 1.5 ಇಯರ್ಗೆ ಬ್ಯಾಕ್ ನಡೆದಿದ್ದು. ಹಾಯ್, ಹೇಗಿದ್ದೀರಾ, ನಿಮ್ಮ ಸಮಸ್ಯೆ ಎಲ್ಲ ಬಗೆಹರಿತಾ, ನಾವು ಕೊಟ್ಟಂತಹ ಒಂದು ಅವರು ಹೋಗಿ ಕೆಲಸ ಮಾಡಿಕೊಂಡ್ರ, ಎಷ್ಟು ಚೆನ್ನಾಗಿ ಅತ್ಯದ್ಭುತವಾಗಿ ಎಲ್ಲರ ಮನಸ್ಸನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಆ ವ್ಯಕ್ತಿ. ಅಂದರೆ ಅಂಥ ವ್ಯಕ್ತಿ ಸಿಗೋದು ತುಂಬಾ ರೇರ್ ಕಣ್ರಿ. ಅದಕ್ಕೆ ಮನುಷ್ಯನ ಜನ್ಮ ತುಂಬ ನಶ್ವರ. ಆದಷ್ಟು ಒಳ್ಳೆಯದನ್ನು ಮಾಡಿ. ಯಾಕಂದರೆ ನಾನು ಯಾವಾಗಲೇ ಹೇಳ್ದಾಗೆ ವಸ್ತುಗಳಿಗಿರ್ತಕ್ಕಂಥ ವ್ಯಾಲಿಡಿಟಿ ಈ ನಮ್ಮ ಮನುಷ್ಯನ ಜನ್ಮಕ್ಕಿಲ್ಲ. ಯಾವಾಗ ಯಾರು ಹೇಗೆ ಏನಾಗ್ತೀವೋ ಗೊತ್ತಿಲ್ಲ. ದಯವಿಟ್ಟು ಇದ್ದರೆ ನಮಗೆ ಯೋಗ್ಯತೆ ಇದ್ದರೆ 4 ಜನಕ್ಕೆ ಸಹಾಯ ಮಾಡೋಣ. ಎಲ್ಲರ ಮನಸ್ಸಲ್ಲಿ ಅಜರಾಮರವಾಗಿ ಉಳ್ಕೊಳ್ಳೋಣ. ಸಾಧ್ಯ ಆಗಲಿಲ್ವಾ, ನಮ್ಮಷ್ಟಕ್ಕೆ ಲೈಫ್ನ ನಾವು ಮಾಡಿಕೊಂಡು ಮತ್ತೊಬ್ಬರಿಗೆ ಕೆಡುಕನ್ನು ಒಂದು ಹೊಟ್ಟೆ ಊರಿನ ಪಡ್ಕೊಳ್ಳದೆ ಜೀವನವನ್ನು ಮಾಡೋಣ. ಸರ್ ಆತ್ಮಕ್ಕೆ ನೆಮ್ಮದಿ ಸಿಗಲಿ. ಮತ್ತೆ ಹುಟ್ಟಿ ಬನ್ನಿ ಸರ್, ನಿಮಗೋಸ್ಕರ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರ ಆಸೆಗಳು ಏನೇನಿತ್ತೋ, ಇನ್ನು ಪೆಂಡಿಂಗ್ ಇತ್ತೋ, ಅವರ ಮುಂದಿನ ಪೀಳಿಗೆ ನೀವೆಲ್ಲ ಈಡೇರಿಸೋಣ ಅಂತ ಹೇಳ್ತಾ ತುಂಬ ದುಃಖಮಯದಿಂದಲೇ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.